ನಮಸ್ಕಾರ ಕರ್ನಾಟಕ. ಅನ್ಫೋಲ್ಡ್ ಎಐನ ಇವತ್ತಿನ ಸಂಚಿಕೆಗೆ ಸ್ವಾಗತ. ನಾವಿವತ್ತು ಹೋಗ್ತಿರೋದು ನಮ್ಮ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಗೆ. ಹಂಪಿ ಅಂದ ಕೂಡಲೇ ನಮಗೆ ನೆನಪಾಗೋದು ಅಲ್ಲಿನ ಶಿಲ್ಪಕಲೆ. ಆದರೆ ಅಲ್ಲಿನ ವಿಠಲ ದೇವಸ್ಥಾನದ ಒಳಗಡೆ ಹೋದರೆ ನಿಮಗೆ ಒಂದು ಮೈ ನಡುಗಿಸುವ ಇತಿಹಾಸದ ಸತ್ಯ ಗೊತ್ತಾಗುತ್ತೆ. ಅಲ್ಲಿನ 56 ಕಂಬಗಳನ್ನ ಕೈಯಿಂದ ಮೆಲ್ಲಗೆ ತಟ್ಟಿದ್ರೆ ಪಿಯಾನೋ ಅಥವಾ ವೀಣೆಯಿಂದ ಬರೋ ತರಹ ಸಂಗೀತದ ನಾದ ಹೊರಹೊಮ್ಮುತ್ತೆ. ಇದನ್ನ ಕಂಡು ಇಡೀ ಜಗತ್ತೇ ಬೆರಗಾಗಿದೆ. ಈ ಕಂಬಗನ್ನ ಮ್ಯೂಸಿಕಲ್ ಪಿಲ್ಲರ್ಸ್ ಅಂತ ಕರೀತಾರೆ. 15ನೇ ಶತಮಾನದಲ್ಲೇ ನಮ್ಮ ಇಂಜಿನಿಯರ್ಸ್ ಹೇಗೆ ಇಂಥದ್ದೊಂದು ಅದ್ಭುತವನ್ನ ಸೃಷ್ಟಿ ಮಾಡಿದ್ರು ಅನ್ನೋದು ಇವತ್ತಿನ ಮಾಡರ್ನ್ ಟೆಕ್ನಾಲಜಿಗೆ ಒಂದು ದೊಡ್ಡ ಸವಾಲು. ಈ ರಹಸ್ಯ ತಿಳಿಯಕ್ಕೆ ಬ್ರಿಟಿಷರು ಮಾಡಿದ ಕೆಲಸ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಹೌದು, ಭಾರತವನ್ನ ಆಳ್ತಿದ್ದ ಬ್ರಿಟಿಷರಿಗೆ ಇದು ಯಾವುದೋ ಮಾಟಮಂತ್ರ ಅಥವಾ ಒಳಗಡೆ ಏನೋ ರೇಡಿಯೋ ತರಹದ ಮಷೀನ್ ಇಟ್ಟಿದ್ದಾರೆ ಅನ್ಸಿತ್ತು. ಇದರ ಗುಟ್ಟು ತಿಳಿಯಕ್ಕೆ ಅವರು 2 ಪಿಲ್ಲರ್ಸನ್ನ ಕಟ್ ಮಾಡಿ ಒಳಗಡೆ ಏನಿದೆ ಅಂತ ಚೆಕ್ ಮಾಡಿದ್ರು. ಆದ್ರೆ ಅವರಿಗೆ ಸಿಕ್ಕಿದ್ದು ಬರೀ ಗಟ್ಟಿಯಾದ ಕಲ್ಲು ಮಾತ್ರ. ಆ ಕತ್ತರಿಸಿದ ಕಂಬಗಳು ಇವತ್ತಿಗೂ ನಮಗೆ ಅಲ್ಲಿ ನೋಡಕ್ಕೆ ಸಿಗುತ್ತೆ. ಇವತ್ತಿನ ವಿಜ್ಞಾನಿಗಳು ಹೇಳೋ ಪ್ರಕಾರ ಈ ಕಲ್ಲುಗಳಲ್ಲಿ ಮೆಟಾಲಿಕ್ ಅಂಶ ಮತ್ತು ಸಿಲಿಕಾನ್ ನ್ಯಾಚುರಲ್ ಆಗಿರೋದ್ರಿಂದ ಈ ರೀತಿ ಸೌಂಡ್ ಬರುತ್ತೆ ಅಂತಾರೆ. ಆದ್ರೆ ಯಾವ ಕಲ್ಲಿನಿಂದ ಯಾವ ಸ್ವರ ಬರಬೇಕು ಅನ್ನೋದನ್ನ ಅಷ್ಟು ಆಕ್ಯುರೇಟ್ ಆಗಿ ಹೇಗೆ ಸೆಟ್ ಮಾಡಿದ್ರು ಅನ್ನೋದು ಇಂದಿಗೂ ನಿಗೂಢ. ನಮ್ಮ ಕನ್ನಡಿಗರ ಜ್ಞಾನ ಮತ್ತು ಕಲೆ ಎಷ್ಟು ಉನ್ನತ ಮಟ್ಟದಲ್ಲಿತ್ತು ಅನ್ನೋದಕ್ಕೆ ಈ ದೇವಸ್ಥಾನವೇ ಸಾಕ್ಷಿ. ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮ ಇತಿಹಾಸದ ಬಗ್ಗೆ ಹೆಮ್ಮೆ ಪಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.